Good morning to everyone. Today I am going to make a video on admission through KCET. ಕರ್ನಾಟಕ CET ಅಂದರೆ ನಿಮ್ಗೆ ಗೊತ್ತಿರುವಂತೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಈ CET ಮೂಲಕವೇ ಹಲವಾರು ಕೋರ್ಸ್ಗಳಿಗೆ ಅಡ್ಮಿಷನ್ ನಡೆಯುತ್ತೆ. ಅವುಗಳು ಯಾವುವು? ಇದು ಕ್ರೂಷಿಯಲ್, ಎಸ್ಪೆಷಲಿ ಪೇರೆಂಟ್ಸಿಗೆ ಆಫ್ಟರ್ 12th, ಆಫ್ಟರ್ CET ರಿಸಲ್ಟ್, ಆಫ್ಟರ್ knowing their ranking in CET, they can decide that where to go and in which they may get admission like that. What are the opportunities ಅನ್ನೋದನ್ನು ನಾವೀಗ ಒನ್ ಬೈ ಒನ್ ತಿಳ್ಕೊಳ್ಳೋಣ. ನಾನು ಈಗಾಗಲೇ ಹೇಳಿದ ಹಾಗೆ 12th ಆದಮೇಲೆ ಕ್ರೂಷಿಯಲ್ಲು ನೀವು ಏನು ಮಾಡಬೇಕು, ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ನಿಮ್ಮ ಟ್ಯಾಲೆಂಟ್ ಏನು, ಎಬಿಲಿಟಿ ಏನು, ಆ ಆಧಾರದ ಮೇಲೆ, ನಿಮ್ಮ ರ್ಯಾಂಕಿಂಗ್ ಆಧಾರದ ಮೇಲೆ ಯು ಹ್ಯಾವ್ ಟು ಸೆಲೆಕ್ಟ್ ದ ಕೋರ್ಸ್ ಅಥವಾ ಯು ಹ್ಯಾವ್ ಟು ಸೆಲೆಕ್ಟ್ ದ ಡಿಗ್ರಿ. ಇನ್ ಕರ್ನಾಟಕ most of the professional courses admission will be done through KCET ಇಲ್ಲ ಅಂದರೆ ನೀಟ್ ಎಂಟ್ರೆನ್ಸ್. ಇಲ್ಲಿ CET ಥ್ರೂ ಏನೇನು ಅಡ್ಮಿಷನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒನ್ ಬೈ ಒನ್ ನಾವು ಡಿಸ್ಕಷನ್ ಮಾಡುವ. ಮೊದಲನೇದಾಗಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಹೂ ಆರ್ ಟೇಕಿಂಗ್ CET ಐಡಿಯಾ ಈಸ್ ಟು ಗೆಟ್ ಅಡ್ಮಿಷನ್ ಇನ್ ಎಂಜಿನಿಯರಿಂಗ್ ಕಾಲೇಜ್. ಸಾಮಾನ್ಯವಾಗಿ ಎಲ್ಲರೂ CET ಬರಿತಾ ಇರೋರು ಎಂಜಿನಿಯರಿಂಗ್ ಟಾರ್ಗೆಟ್ ಮಾಡಿಕೊಂಡೇ ಬರೀತಿರ್ತಾರೆ. ಆದರೆ ಎಂಜಿನಿಯರಿಂಗ್ ಒಂದೇ ಅಲ್ಲ, ಹಲವಾರು ಕೋರ್ಸ್ಗಳಿದ್ದಾವೆ, ಹಲವಾರು ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ಗಳಿರೋದ್ರಿಂದ ನೀವು ಅವುಗಳ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೆಯದು ಅನ್ನೋ ಒಂದು ದೃಷ್ಟಿಯಿಂದ ನಾನೀಗ ಒಂದು ಸ್ವಲ್ಪ ಡಿಟೇಲ್ ಆಗಿ ಅವುಗಳ ಬಗ್ಗೆ ಹೇಳ್ತೇನೆ. ಎಂಜಿನಿಯರಿಂಗ್ ನಿಮ್ಗೆ ಗೊತ್ತಿರೋ ಹಾಗೆ ಎಂಜಿನಿಯರಿಂಗ್ ಈಗ ಡಿಮಾಂಡ್ ಆ್ಯಂಡ್ ಸಪ್ಲೈ ಹೇಗಿದೆ, ಎಂಜಿನಿಯರಿಂಗ್ ಗ್ರ್ಯಾಜುಯೇಷನ್ ಅನ್ನೋದು ಗೊತ್ತಿದೆ. ಈಗ ಸ್ವಲ್ಪ ಸಪ್ಲೈ ಜಾಸ್ತಿ ಇರೋದರಿಂದ ಡಿಮಾಂಡ್ ಸ್ವಲ್ಪ ಕಡಿಮೆ. ಅದಕ್ಕಾಗಿ ಬೇರೆ ಬೇರೆ ಕೋರ್ಸ್ಗಳು ಏನೇನಿದ್ದಾವೆ, ವಾಟ್ ಆರ್ ದ ಅಪಾರ್ಚುನಿಟೀಸ್, ವಾಟ್ ಆರ್ ದ ಬೆಟರ್ ಕೋರ್ಸಸ್ ದೆನ್ ಎಂಜಿನಿಯರಿಂಗ್, ಅದನ್ನು ಕೂಡ ನೀವು ತಿಳ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ. ಎಂಜಿನಿಯರಿಂಗ್ ಕಾಲೇಜುಗಳು ಹಲವಾರಿದ್ದಾವೆ, ನೂರಾರುಗಳಿದ್ದಾವೆ, ಸಾಮಾನ್ಯವಾಗಿ ಎಲ್ಲರಿಗೂ ಸಿಗುತ್ತೆ. ಆದರೆ ನಿಮಗೆ ಬೇಕಾದ ಬ್ರಾಂಚ್ ಸಿಗಲಿಕ್ಕಿಲ್ಲ. ಯಾವುದಾದ್ರು ಬ್ರಾಂಚು ಯಾವುದೋ ಕಾಲೇಜಿನಲ್ಲಿ ಆಲ್ಮೋಸ್ಟ್ CET ಕ್ವಾಲಿಫೈ ಆದ ಕ್ಯಾಂಡಿಡೇಟ್ಸ್ಗಳಿಗೆ ಸಿಗುತ್ತೆ, ಅದರಲ್ಲಿ ಪ್ರಾಬ್ಲಮ್ ಇಲ್ಲ. ಇನ್ನು ಎಂಜಿನಿಯರಿಂಗ್ ಬಿಟ್ಟರೆ ನೆಕ್ಸ್ಟ್ B ಫಾರ್ಮಾ ಅಡ್ಮಿಷನನ್ನು ತಗೊಳ್ಬೋದು, ಬ್ಯಾಚುಲರ್ ಆಫ್ ಫಾರ್ಮಸಿ. ನೋಡಿ, ಇದು ಒಂದು ಒಳ್ಳೆಯ ಪ್ರೊಫೆಷ್ನಲ್ ಕೋರ್ಸಸ್ಸು. ಯಾರಿಗೆ ಇಂಟ್ರೆಸ್ಟ್ ಇದೆ ಮೆಡಿಕಲ್ ಫೀಲ್ಡ್ನಲ್ಲಿ ಅವರು B ಫಾರ್ಮಾ ಅಥವಾ D ಫಾರ್ಮಾ, ಡಿಪ್ಲೊಮಾ ಇನ್ ಫಾರ್ಮಸಿ ಆ್ಯಂಡ್ ಬ್ಯಾಚುಲರ್ ಆಫ್ ಫಾರ್ಮಸಿ ಅಂತ ಈ ಕೋರ್ಸ್ಗಳಿಗೆ ನೀವು ಡಿಗ್ರಿ ಹೀಗೆ ಸೇರ್ಕೊಳ್ಬೋದಾಗಿದೆ. ನಿಮ್ಮ ಇದು ಕೂಡ ಈ ಕಾಲೇಜುಗಳ ಅಡ್ಮಿಷನ್ನು ಕೂಡ CET ರ್ಯಾಂಕಿಂಗ್ ಮೇಲೆ ಅವಲಂಬಿತವಾಗಿರ್ತದೆ. ಈ B ಫಾರ್ಮಾ ಮತ್ತು D ಫಾರ್ಮಾ ಆದಮೇಲೆ ಇಂಪಾರ್ಟೆಂಟ್ ಡಿಗ್ರಿ ಕೋರ್ಸಸ್ ಅಂದರೆ BSc ಅಗ್ರಿಕಲ್ಚರ್. ಇದು ಬಹಳ ಪ್ರಮುಖವಾದ ಒಂದು ಡಿಗ್ರಿ ಕೋರ್ಸ್ ಆಗಿದೆ. BSc ಅಗ್ರಿಕಲ್ಚರ್ ಕರ್ನಾಟಕದಲ್ಲಿ 4-5 ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಿದ್ದಾವೆ. ಇಲ್ಲಿ ಎಲ್ಲ ಕೋರ್ಸ್ಗಳಿಗೂ ಕೂಡ ಅಡ್ಮಿಷನ್ನು ನಿಮ್ಮ CET ರ್ಯಾಂಕ್ ಆಧಾರದ ಮೇಲೆ ಕೊಡುತ್ತಾರೆ. ನಿಮ್ಮ ಯಾರಿಗೆ ಇದರಲ್ಲಿ ಆಸಕ್ತಿ ಇದೆ, ಯಾರ ಬ್ಯಾಕ್ಗ್ರೌಂಡ್ ಸ್ವಲ್ಪ ರೂರಲ್ ಮತ್ತು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇದ್ದರೂ ಇದಕ್ಕೆ ಟ್ರೈ ಮಾಡ್ಬೋದು. ನಿಮ್ಮ ರ್ಯಾಂಕ್ ಒಳ್ಳೆಯದಿದ್ದರೆ ಇಲ್ಲಿ ಸಿಗೋ ಎಲ್ಲ ಅವಕಾಶಗಳಿರ್ತವೆ. ಅಗ್ರಿಕಲ್ಚರ್ನಲ್ಲಿ ಕೂಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಲ್ಲಿ ಕೂಡ ಒಂದು 3-4 ಕೋರ್ಸ್ಗಳಿವೆ. ಒಂದು BSc ಅಗ್ರಿಕಲ್ಚರ್, ಎರಡನೇದು ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ, ಇನ್ನೊಂದು ಸಿರಿಕಲ್ಚರ್, ಮತ್ತೊಂದು ಫಾರೆಸ್ಟ್ರಿ. ಈ 4 ಕೋರ್ಸ್ಗಳು ಬಹಳ ಮುಖ್ಯವಾಗಿವೆ. ಗೌರ್ಮೆಂಟ್ ಜಾಬ್ಗಳು ಸಿಗುವ ಎಲ್ಲ ಅವಕಾಶಗಳು ಈ ಕೋರ್ಸ್ಗಳಿಗೆ ಇದೆ. ಇನ್ನು ಇದನ್ನು ಬಿಟ್ಟರೆ ಅದೇ ಯೂನಿವರ್ಸಿಟಿಯಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಇವಾಗ ಎಂಜಿನಿಯರಿಂಗ್ ಡಿಗ್ರಿಗಳನ್ನು ಕೊಡ್ತಿದ್ದಾರೆ, ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಅಂಥೇಳಿ. ಅಗ್ರಿಕಲ್ಚರ್ ಎಂಜಿನಿಯರಿಂಗ್ ಡಿಗ್ರಿ ಕೋರ್ಸ್ ಇರುತ್ತೆ, ಬಯೋಟೆಕ್ನಾಲಜಿ ಇರುತ್ತೆ ಮತ್ತು ಫುಡ್ ಸೈನ್ಸಸ್. ನೋಡಿ, ಬಯೋಟೆಕ್ನಾಲಜಿ ಆ್ಯಂಡ್ ಫುಡ್ ಸೈನ್ಸಸ್ ಅಂತೇಳಿ ಒಂದು ಕೋರ್ಸ್ ಇದೆ. ಫುಡ್ ಟೆಕ್ನಾಲಜಿ ಆ್ಯಂಡ್ ನ್ಯೂಟ್ರಿಷನ್ ಇದೊಂದು ಕೋರ್ಸ್ ಇದೆ. ಇವುಗಳು ಕೂಡ
ಮುಖ್ಯವಾಗಿವೆ. ಇವುಗಳಲ್ಲೂ ಕೂಡ ನೀವು ಅಡ್ಮಿಷನ್ ತೆಗೆದುಕೊಳ್ಬೋದು. ಈಗ ನಾವು BSc ಅಗ್ರಿಕಲ್ಚರ್ ರಿಲೇಟೆಡ್ ಕೋರ್ಸ್ಗಳನ್ನ ನೋಡಿದ್ದೀವಿ. ನಂತರ ನಾವು BSc ನರ್ಸಿಂಗ್ ನೋಡಿ, ಸಾಮಾನ್ಯವಾಗಿ ಲೇಡೀಸಿಗೆ BSc ನರ್ಸಿಂಗ್ ಮಾಡಿದರೆ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಇರೋದರಿಂದ ಇಂಡಿಯಾದಲ್ಲಿ, ಅದೇ ರೀತಿ ಫಾರಿನ್ ಕಂಟ್ರಿಗಳಲ್ಲೂ ಕೂಡ ಇಂಡಿಯನ್ ನರ್ಸ್ಗಳಿಗೆ ತುಂಬ ಡಿಮ್ಯಾಂಡ್ ಇರ್ತದೆ. ಆದ್ದರಿಂದ ಇದು ಕೂಡ ಒಂದು ಉತ್ತಮ ಡಿಗ್ರಿ, BSc ನರ್ಸಿಂಗ್, ಟು ಗೆಟ್ ಗುಡ್ ಜಾಬ್, ಗುಡ್ ಆಪರ್ಚುನಿಟಿ. ಅದಕ್ಕಾಗಿ ಎಸ್ಪೆಷಲಿ ಲೇಡೀಸ್ who are interested in this field, in medical field, they can try and get admission through KCET ranking. ನಂತರ BVSc and Animal Husbandry ನೋಡಿ, ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸಸ್ ಆ್ಯಂಡ್ ಆ್ಯನಿಮಲ್ ಹಸ್ಬೆಂಡ್ರಿ ಅಂತೇಳಿ. ನನಗನಿಸಿರೋ ಮಟ್ಟಿಗೆ ಮೆಡಿಕಲ್ MBBS ನಂತರ ಕರ್ನಾಟಕದಲ್ಲಿ ಹೆಚ್ಚು ಮೆಡಿಕಲ್ ಫೀಲ್ಡ್ನಲ್ಲಿ ಹೆಚ್ಚು ಸ್ವಲ್ಪ ಡಿಮಾಂಡ್ ಇರುವ ಕೋರ್ಸ್ ಅಂತಂದರೆ BVSc. ಅದಕ್ಕಾಗಿ ಸ್ವಲ್ಪ ಹೈ ರ್ಯಾಂಕಿಂಗ್ ಇದ್ದವರಿಗೆ ಮಾತ್ರ ಈ ಕೋರ್ಸ್ಗಳಿಗೆ ಅಡ್ಮಿಷನ್ ಸಿಗುತ್ತೆ. ಜಾಬ್ ಆಪರ್ಚುನಿಟಿ ಕರ್ನಾಟಕದಲ್ಲಿ ಜಾಸ್ತಿ ಇರೋದರಿಂದ, ಗೌರ್ಮೆಂಟ್ ಜಾಬ್ ಆಪರ್ಚುನಿಟಿ ಜಾಸ್ತಿ ಇರೋದರಿಂದ ಅವರಿಗೆ ಈ ಕೋರ್ಸ್ಗೆ ಉತ್ತಮ ಡಿಮಾಂಡ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಇದನ್ನು ಬಿಟ್ಟರೆ ನಿಮಗೆ BSc ಯೋಗ ಆ್ಯಂಡ್ ಫಿಸಿಯೋಥೆರಪಿ, ಇದು ಕೂಡ ಆನ್ ಪಾರ್ ವಿತ್ ಆಯುರ್ವೇದಿಕ್, ಹೋಮಿಯೋಪತಿ ಆ ಥರನೇ ಇವರು ಕೂಡ ಡಾಕ್ಟರ್ಗಳಾಗ್ತಾರೆ. ಹೂ ಆರ್ ಗೆಟಿಂಗ್ ಅಡ್ಮಿಷನ್ ಇನ್ ಯೋಗ ಆ್ಯಂಡ್ ಫಿಸಿಯೋಥೆರಪಿ, BSc ಯೋಗ ಆ್ಯಂಡ್ ಫಿಸಿಯೋಥೆರಪಿ. ಈ ಎಲ್ಲ ಕೋರ್ಸ್ಗಳಿಗೆ ನಾನು ಈಗಾಗಲೇ ಹೇಳಿದ ಹಾಗೆ KCET ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್, ಸಾಮಾನ್ಯ ಪ್ರವೇಶ ಪರೀಕ್ಷೆಯ ರ್ಯಾಂಕ್ ಆಧಾರದ ಮೇಲೆ ಇವುಗಳಿಗೆ ಅಡ್ಮಿಷನ್ ಸಿಗುತ್ತದೆ. ಆದ್ದರಿಂದ ಎಲ್ಲರೂ ಕೌನ್ಸಿಲಿಂಗ್ನಲ್ಲಿ ಪ್ರಾಪರಾಗಿ ಭಾಗವಹಿಸಿ, ಯು ಹ್ಯಾವ್ ಟು ಟೇಕ್ ಪಾರ್ಟ್ ಇನ್ ಕರ್ನಾಟಕ ಕೌನ್ಸಿಲಿಂಗ್. KEA ಥ್ರೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೌನ್ಸಿಲಿಂಗನ್ನು ಅರೇಂಜ್ ಮಾಡುತ್ತೆ. ಅಲ್ಲಿ ನಿಮಗೆ ನಿಮ್ಮ ಆರ್ಡರ್, ಪ್ರಿಯಾರಿಟಿ ಆರ್ಡರ್ ಸರಿಯಾಗಿರಲಿ, ಯಾವ ಕೋರ್ಸ್ ಬೇಕು, ಯಾವ ಕಾಲೇಜ್ ಬೇಕು, ಏನು ಅನ್ನೋದನ್ನು ಸರಿಯಾಗಿ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡಿದರೆ ನಿಮಗೆ ಬೇಕಾದಲ್ಲಿ ನಿಮ್ಮ ರ್ಯಾಂಕಿಗೆ ತಕ್ಕಂತೆ ಅಡ್ಮಿಷನ್ ತೊಗೋಬೋದು ಅಂತ ಹೇಳುತ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.